ಅದನ್ನ ಹೇಳಿ ಆಗ್ಲೇ ತುಂಬಾ ಸಿಗಾಕೊಂಡಿದೀನಿ. ಅದನ್ನ ನೋಡಿದಾರೆ ಮತ್ತೆ ಸಿಗಾಕ್ಸ್ಬೇಡಿ ಪ್ಲೀಸ್. ಮಾಡಿ ಅಷ್ಟೇ ಯಾ. ಸೊ ಹಂಗೆ. ಸೊ ಅವರು ಚೆನ್ನಾಗಿ ಆಡಿದ್ರು, ಬಟ್ ನಾನು ಅವ್ರಿಗಿಂತ ಚೆನ್ನಾಗಿ ಆಡಿದೆ, ವಿ ಒನ್ ಅಷ್ಟೇ. ಸೊ ಅದು ಸೊ ನನಗೇನಿತ್ತು ಆ ಟಾಸ್ಕ್ ಆಡೋತ್ತಿಗೆ ಮನೇಲಿ ಅಮ್ಮ ಎಲ್ಲ ತುಂಬ ಎದ್ರುಕೊಂಡ್ಬಿಟ್ಟಿರ್ತಾರೆ. ಬಿಕಾಸ್ ನಾನು ಯಾವತ್ತೂ ಹೊಡೆದಾಡ್ದವನಲ್ಲ ಯಾರು. ಅಂದರೆ ನಾನು ತೀರಾ ಯಾರೋ ನನ್ನ ಫ್ರೆಂಡಿಗೆ ಇಲ್ಲ ನನ್ನ ಅಪ್ಪ ಅಮ್ಮಂಗೆ ಬೈದರೆ ಮಾತ್ರ ನಾನು ಅಂದರೆ ಕೈ ಮುಂದೆ ಮಾಡೋದು, ಇಲ್ಲಾಂದರೆ ನಾನು ತುಂಬ ಕಾಮಾಗಿರ್ತೀನಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅಪ್ಪ ಅಮ್ಮ ತುಂಬ ಎದ್ರುಕೊಂಡಿದ್ದಂತೆ. ಮತ್ತು ಪ್ರೋಮೋಲ್ಲಿ ನಾನು ಸೋತಂಗೆ ತೋರಿಸಿದ್ರಂತೆ. ಸೊ ಅವ್ರು ಫುಲ್ಲು ಎದ್ರುಕೊಂಡ್ಬಿಟ್ಟಿದ್ದಾರೆ, ಮುಗ್ದೋಯ್ತು ಕತೆ ಅಂತ. ಬಟ್ ನಾನು ಯಾವಾಗ ಗೆದ್ದಾಗ ನನಗೆ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಯಾಗಿರ್ತಾರೆ ಇವತ್ತು ಅಂತ ಅನಿಸಿತ್ತು. ಅವತ್ತು ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ರಂತೆ. ಅಫ್ಕೋರ್ಸ್ ಅದು ಹೆಂಗಿದೆ ಅಂತಂದರೆ, ಸಿನಿಮಾದಲ್ಲಿ ಇವಾಗ ಒಂದು ಸೀನ್ ಇರುತ್ತೆ ಯಾರೋ ಇಬ್ಬರಿಗೆ, ಅವಾಗ ನಾವು ಅಂದ್ಕೊಂಡಿರ್ತೀವಿ ಇವ್ನು ಗೆಲ್ತಾನೆ ಅಂತ. ಕುಸ್ತಿಗಳಲ್ಲೆಲ್ಲ ತೋರ್ಸಲ್ವಾ ಬಲಿಷ್ಠವಾಗಿರೋರ್ನ ಗೆಲ್ತಾರೆ ಅಂತ, ಆದರೆ ಅದು ರಿವರ್ಸ್ ಆಗುತ್ತೆ. ಸೊ ಅದೇ ರೀತಿ ಇತ್ತು, ಹಂಗೆ ಇತ್ತು. ಆ್ಯಂಡ್ ಅವತ್ತು ಇದರಲ್ಲೂ ಅಷ್ಟು ಖುಷಿ ಇತ್ತು. ಬಂದು ಎತ್ಕೊಂಡ್ಬಿಟ್ರು ವಿನಯ್ ನನ್ನ. ಆ್ಯಂಡ್ ಹೋಗಿ ಈಗ ತೊಡೆ ತಟ್ಟೋಗು ನಾನು ಬಂದು ನೋಡಿದೆ ಇದರಲ್ಲಿ. ಆಮೇಲೆ ಯಾರೋ ಮೀಮ್ ಮಾಡಿದ್ರು ನನ್ನ ಫ್ಯಾನ್ ಪೇಜ್ ಅವರು. ಆಮೇಲೆ ಕಾರ್ತಿಕ್ ಅವ್ರು ಅದಕ್ಕಿಂತ ಮುಂಚೆ ಬೇರೆ ಒಂದಷ್ಟು ಟ್ರಿಗರ್ ಮಾಡಿದ್ರು ನನಗೆ, ನಾನು ಉದುರಿಸ್ಬಿಡ್ತೀನಿ ಹಂಗೆ 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 ಅಂತ. ಆಯಿತಾ, ಅದಕ್ಕೆ ಕಟ್ ಮಾಡಿ ಅದು ಇದು ಹಾಕಿದ್ರು. ಬಟ್ ಕಾರ್ತಿಕ್ ಇಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್, ಯಾರು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಆಮೇಲೆ ಸ್ಪೋರ್ಟ್ಸಲ್ಲಿ ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ, ಅದೆಲ್ಲ ಬಟ್ ಅದು ಇನ್ಕಾನ್ಸಿಕ್ವೆನ್ಷಿಯಲ್. ಬಟ್ ನಂಗೆ ತುಂಬ ಖುಷಿ ಇತ್ತು ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್. ನಿಮ್ಮ ಫ್ಯಾನ್ಸ್ಗೆ ಫೈನಲಿ ಏನು ಹೇಳ್ತೀರಾ ಅಂತ? ನನ್ನ ಫ್ಯಾನ್ಸ್ಗೆ ಯಾವಾಗಲೂ ನಾನು ಸೇವ್ ಮಾಡಿದಾಗ ನಾನು ಹೇಳ್ತಾ ಇದ್ದೆ ದ್ಯಾಟ್ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾನ್ ಪೇಜಸ್ಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ನನ್ನ ಬಗ್ಗೆ ತುಂಬ ನೆಗೆಟಿವಿಟಿ ಇತ್ತು ಹೊರಗಡೆ, ಈಗಲೂ ಇದೆ. ಅಷ್ಟೊಂದು ನೆಗೆಟಿವಿಟಿ ಇದ್ದು ನೀವು ನನ್ನ ಜೊತೆ ನಿಂತ್ಕೊಂಡಿದ್ರಿ, ನನ್ನ ಜೊತೆ ಫೈಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪೇರೆಂಟ್ಸ್ ಜೊತೆ ನಿಂತ್ಕೊಂಡಿದ್ದೀರಾ, ನಮ್ಮ ಪೇರೆಂಟ್ಸಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ದೀರಾ. ನಾನು ಯಾವತ್ತೂ ಮರೆಯಲ್ಲ. ಅಂದರೆ ನಾನು ಎಲ್ಲಿ ತನಕ ನಾನು ಇರ್ತೀನೋ ಅಲ್ಲಿ ತನಕ ನಾನು ನಿಮ್ಮ ಈ ಹೆಲ್ಪನ್ನು, ನಿಮ್ಮ ಪ್ರೀತಿನ ಮರೆಯಲ್ಲ. ಆ್ಯಂಡ್ ಆ ಪ್ರೀತಿನ ವಾಪಸ್ ಕೊಡೋಕ್ಕೆ, ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಾರ್ಟಲ್ಲಿ ಯಾರ್ಯಾರಿಗೆ ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತು, ಆದರೆ ಎಲ್ಲರಿಗಿಂತ ಸ್ಪೆಷಲ್ ಪ್ಲೇಸ್ ಕೊಟ್ಟಿರೋದು ನಿಮಗೆ. ಆ್ಯಂಡ್ ನನ್ನ ಹಾರ್ಟಲ್ಲಿ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ಸ್ ನೀವು. ಐ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಾದರ್ ಹೇಳ್ತಾ ಇದ್ರು, ನಾನು ಹೊರಗಡೆ ಹೋದರೆ ಫೋಟೋ ತೆಗೆಸ್ಕೊಳ್ತಿದ್ದಾರೆ ನನ್ನ ಜೊತೆ ಎಲ್ಲ ಅಂತ, ಸ್ನೇಹಿತ ತಂದೆ ಅಂತ ಹೇಳ್ಬಿಟ್ಟು. ಜೊತೆಗೆ ನಿಮ್ಮ ಇನ್ಸ್ಟಾ ಇದು ಕೂಡ ಆಚೆ ಬಂದಮೇಲೆ ಜಾಸ್ತಿ ಆಗಿದೆ. ಇದು ಹೇಗೆ ಅರ್ಥ ಆಗ್ತಿಲ್ಲ. ಸೊ ದೆನ್ ಇನ್ನೊಂದು ಲಾಸ್ಟ್ ಏನು ಅಂತಂದರೆ, ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಅಂತ? ನಾನು ಯಾವುದೋ ಒಂದು ಟೈಮಲ್ಲಿ, ಅಂದರೆ ತೀರಾ ಸ್ಟ್ರಗಲ್ ಮಾಡೋ ಟೈಮಲ್ಲಿ ಹೇಳಿದ್ದೆ, ಅಪ್ಪ ಅಮ್ಮ ನಾನು ಒಬ್ಬನೇ ಫೇಮಸ್ ಆಗಲ್ಲ, ನಿಮ್ಮನ್ನು ಫೇಮಸ್ ಮಾಡ್ತೀನಿ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಐ ಡೋಂಟ್ ಕ್ರೈ, ಅವ್ರಿಗೇನು ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ. ಅಂದರೆ ಅವ್ರಿಗೆ ರಿಟೈರ್ಮೆಂಟು, ಅವ್ರ ಇನ್ವೆಸ್ಟ್ಮೆಂಟ್ ನಾನು ಒಬ್ಬನೇ. ಆ ಇನ್ವೆಸ್ಟ್ಮೆಂಟು ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಅಂದರೆ ಅದು ನಿಮಗೆ 10x ರಿಟರ್ನ್ಸ್ ಕೊಡುತ್ತೆ ಅಂತ. ಸೊ ನಾನು ಏನೇ ಮಾಡಿದ್ರು, ನಾನು ಏನೇ ಇದ್ದರೂ ಅದು ಅವರಿಂದ. ಆ್ಯಂಡ್ ನಾನು ಅವ್ರನ್ನ ಪ್ರೌಡ್ ಮಾಡೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅಂದರೆ ಏನು ಬೇಕಾದರೂ ಅಂದರೆ ನಾನು ಏನೇ ಮಾಡಿದ್ರು ಅದು ಅವ್ರನ್ನ ಖುಷಿ ಪಡ್ಸೋಕ್ಕೆ ಮಾಡ್ತೀನಿ. ಆ್ಯಂಡ್ ಅವ್ರು ಇವತ್ತು ತುಂಬ ಖುಷಿಯಾಗಿದ್ದಾರೆ. ಹೊರಗಡೆ ಎಲ್ಲೋದ್ರೂ ಅವ್ರನ್ನೇ ಗುರ್ತಿಸ್ತಾರೆ. ಆ್ಯಂಡ್ ಪ್ರಾಬ್ಲಿ ಎಲ್ಲ ಪೇರೆಂಟ್ಸ್ಗಿಂತ ಫೇಮಸ್ ಆಗಿರೋದು ಅವರೇ. ಸೊ ಆ ಖುಷಿ ನನಗಿದೆ. ಆ್ಯಂಡ್ ಮುಂದೆ ಪ್ಲ್ಯಾನ್ ಈಗ ಒಂದು 3-4 ದಿನ ಆಯಿತು. ಸೊ ಸ್ವಲ್ಪ ಉಸಿರಾಡ್ತೀನಿ, ಆಮೇಲೆ ಅಲ್ಲಿ ಗೆಟ್ ಬ್ಯಾಕ್ ಅಪ್ ಅಂಡ್ ವಿಲ್ ಫೈಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಜರ್ನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಸ್ನೇಹಿತ್ ಗೌಡ ಅವರ ಮಾತು. ಅಂದರೆ ಎಲ್ಲರೂ ಅಂದ್ಕೊಂಡಿದ್ರು ಅವರು ಹೊರಗಡೆ ಬಂದು ಎಪಿಸೋಡ್ ನೋಡಿದಾದ್ಮೇಲೆ ಏನಾದರೂ ಅವ್ರ ಹೇಳಿಕೆಗಳು, ದೆನ್ ಅವ್ರ ವ್ಯಕ್ತಿತ್ವ, ವಿನಯ್ ಅವರು ಟೀಮಲ್ಲಿ ಅವ್ರು ಗುರುತಿಸ್ಕೊಂಡಿರೋದು, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಹೇಳ್ಬಿಟ್ಟು ಅವರು ಏನೂ ಹೇಳಿಲ್ಲ. ಅವರು ಅಲ್ಲಿ ಮನೆ ಒಳಗಡೆ ಹೇಗಿದ್ರು ಇಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಇದರಲ್ಲೇ ಅವರು ವಿನ್ ಆಗಿದ್ದಾರೆ, ಬಿಗ್ ಬಾಸ್ನ ಅಂತಲೇ ಹೇಳ್ಬೋದು. ಜೊತೆಗೆ ಅಭಿಮಾನಿಗಳನ್ನ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.